ಇಷ್ಟೆಲ್ಲ ಪಾಪ ಸಿದ್ದರಾಮಯ್ಯನವರು ಏನೇನು ಮೀಟಿಂಗ್ ಮಾಡಿದ್ರು ಅನ್ನೋದು ಗೊತ್ತು ನನಗೆ. ಯಾರ್ಯಾರನ್ನ ಕರೆಸ್ಕೊಂಡು ಏನು ಮೀಟಿಂಗ್, ಅದಕ್ಕೆ 5 ಜನದ SIT ಟೀಮ್. ಈಗ SIT ಟೀಮು ಪೊಲೀಸ್ ಇಲಾಖೆಯಲ್ಲಿ ಆಯಿತು, ಈಗ SIT ಟೀಮು IAS ಅಧಿಕಾರಿಗಳದು. ಇದಕ್ಕೆ ನಾನು ಓಪನ್ ಆಗಿದ್ದೇನೆ, ಇವ್ರ ಥರ ಸರ್ಕಾರಿ ಭೂಮಿಗಳನ್ನ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಇವತ್ತು ಅಧಿಕಾರ ಇದೆ, ಏನು ಬೇಕೋ ಪಾಪ ಅದು ನೋಡಿದೆ. ಅದೇನೋ ಲೋಕಾಯುಕ್ತ ತನಿಖೆ ಮಾಡೋದು ಅಧಿಕಾರಿ ಅವ್ರ ಮೇಲಿನ ಅಧಿಕಾರಿ ಹತ್ರ ಪರ್ಮಿಷನ್ ತಗೊಂಡು ವರದಿ ಅವ್ರಿಗೆ ಕೊಟ್ಟು ವರದಿ ಅವ್ರ ಕ್ಲಿಯರೆನ್ಸ್ ಕೊಟ್ಟ ಮೇಲೆ ಈಗ ಲೋಕಾಯುಕ್ತ ಕೊಡ್ತಾರಂತೆ. ಅಂದರೆ ಯಾವ ರೀತಿ ನೀವು ಅವ್ರು ಮಾಡವ್ರೆ ಅನ್ನೋದನ್ನ ಇಲ್ಲಿ ಮೇಲಿನ ಅಧಿಕಾರಿಗೆ ತೋರಿಸ್ಕೊಂಡು ಅವರದ್ದು ಗ್ರೀನ್ ಸಿಗ್ನಲ್ ಕೊಟ್ಟು ನೀವು ಕೊಡ್ಬೋದಪ್ಪ ಅಂತ ಹೇಳಿ ಸರ್ಕಾರದ ಮುಖ್ಯಮಂತ್ರಿ ವಿರುದ್ಧ ಅವ್ರ ಕೈ ಕೇಳಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಅವ್ರ ವಿರುದ್ಧವಾಗಿ ಕೊಡ್ತಾರಾ? ದಾಖಲೆಗಳು ಚೆಲ್ಲಾಡ್ತಾ ಇದ್ದಾವೆ, ವಾಸ್ತವಾಂಶ ಏನಾಗಿದೆ? ಇದು ಒಂದು ತನಿಖೆನಾ ಅವ್ರು ಮಾಡ್ಕೋತಾ ಇರೋದು? ನನ್ನ ಮೇಲೆ 2012ರಿಂದ ಮಹಾನುಭಾವರುಗಳು ತನಿಖೆ ಮಾಡ್ತಾನೆ ಅವರಲ್ಲ. ಹಿಂದೆ BJP ಸರ್ಕಾರದಲ್ಲಿ ನಾನು ಏನು ಹೋರಾಟ ಮಾಡ್ಕೊಂಬಂದೆ ಅದ್ರ ವಿರುದ್ಧ ಒಂದು 3-4 ಕೇಸ್ ಹಾಕಿದ್ರು. 12-13 ವರ್ಷ ಆಯಿತು. ಇವತ್ತಿನವರೆಗೆ ಈ SIT ಯಾವ ತನಿಖಾ ಸಂಸ್ಥೆಗಳು ಇವತ್ತರೂ ಸತ್ಯಾಂಶ ಹೊರಗೆ ಇಡೋದಕ್ಕೆ ತಯಾರಾಗಿಲ್ಲ. ಡ್ರಾಮಾಗಳು ಯಾವ ರೀತಿ ಆಡ್ಕೊಂಬಂದಿದ್ದಾರೆ. ಇದು ಒಂದು ದೇಶ, ಇದೊಂದು ರಾಜ್ಯ, ಇದು ಕಾಲ ಇದಕ್ಕೆಲ್ಲ ಉತ್ತರ. ಆಮೇಲೆ ತಂದೆಯವರು ನೀರಾವರಿ ವಿಚಾರವಾಗಿ ಮಾತನಾಡೋಕೆ ಸಿದ್ಧ, ರಾಜ್ಯ ಸರ್ಕಾರ ಚೇರ್ ಲೀಡರ್ ಆಗೋದು ಬೇಡ ದೇವೇಗೌಡರು. ನೋಡಿ ಸಿದ್ದರಾಮಯ್ಯನವರಿಂದ ದೇವೇಗೌಡರು ಯಾವ ರೀತಿ ಮಾಡಾಗಿಲ್ಲ. ಸಿದ್ದರಾಮಯ್ಯನವರು ಮತ್ತು ಭಾಷೆ ವಿಷಯದಲ್ಲಿ ಏನು ಇವ್ರ ಕಮಿಟ್ಮೆಂಟು, ಕೊಡುಗೆ ಏನು? ನೀರಾವರಿಗೆ ಸಿದ್ದರಾಮಯ್ಯವ್ರ ಕೊಡುಗೆ ಏನು? ಯಾವತ್ತಾದರೂ ಒಂದು ದಿವಸ ನೀರಿನ ಬಗ್ಗೆ ವಿಧಾನಸಭೆಯಲ್ಲಿ ಮಾತನಾಡಿದ್ದಾರೆ? ದೇವೇಗೌಡರ ಬಗ್ಗೆ ಚರ್ಚೆ ಮಾಡೋಕ್ಕೆ ಮೊನ್ನೆ ತಾನೇ 102 ಡಿಗ್ರಿ ಟೆಂಪ್ರೇಚರು IV ಹಾಕ್ಸ್ಕೊಂಡಿದ್ದಾರೆ ಪಾರ್ಲಿಮೆಂಟ್ನಲ್ಲಿ. ರಾಜ್ಯದ ನೀರಾವರಿ ಸಮಸ್ಯೆಗಳಿರೋದು, ಗೋದಾವರಿ ಮತ್ತು ನಮ್ಮ ಕಾವೇರಿ ನೀರನ್ನು ಜೋಡಣೆ ಮಾಡ್ತಕ್ಕಂಥ ವಿಷಯದಲ್ಲಿ ನಮಗೇನು ಬರೀ 15 TMC ನೀರು ಅಲಾಟ್ ಮಾಡಿದ್ದೀರಿ, ಇದು ಎಲ್ಲವನ್ನ ಮೊನ್ನೆ ತಾನೇ ಚರ್ಚೆ ಮಾಡಿ ಬಂದರು ರಾಜ್ಯಸಭೆಯಲ್ಲಿ. ಇವರಿಂದ ಹೇಳಿಸ್ಕೋಬೇಕಾ ದೇವೇಗೌಡರು? ರಾಜ್ಯದ ನೀರಾವರಿ ಸಮಸ್ಯೆ ಇರಲಿ, ಬೇರೆ ವಿಷಯಗಳು ಚರ್ಚೆ ಮಾಡೋದು ಇವರಿಂದ. DK ಶಿವಕುಮಾರ್ ಏನು ಮಾಡಿದ್ದಾರೆ? DK ಶಿವಕುಮಾರ್ ವಾಟ್ ಈಸ್ ಇಸ್ ಕಾಂಟ್ರಿಬ್ಯೂಷನ್? ದುಡ್ಡು ಹೊಡೆದಿರೋದೇ ಕಾಂಟ್ರಿಬ್ಯೂಷನ್. ಚರ್ಚೆ ಮಾಡಿ ಇಲ್ಲಿ ನಿಂತ್ಕೊಂಡು ನಾನು ಮಾತಾಡೋಕ್ಕಾಗಲ್ಲ. ಆರೋಗ್ಯ ತಪಾಸಣೆಗೆ ಹೋಗ್ತಾ ಇದ್ದೀನಿ. ಇನ್ನೂ ಒಂದು ವಾರ ನೋಡೋಣ ಈ ಸರ್ಕಾರಗಳು ಹೆಂಗೆ ನಡೀತಾ ಇದೆ ರಾಜ್ಯದಲ್ಲಿ. ಮಾತೆತ್ತಿದ್ರೆ ಇವತ್ತು ಜನರ ಸಮಸ್ಯೆ ಬಗ್ಗೆ ಚರ್ಚೆನೇ ಇಲ್ಲ. ಯಾವುದೋ ಪಾಪ ನೀವು ಮಾಧ್ಯಮದಲ್ಲಿ ಹೇಳ್ತೀರ, ಅವ್ರು ಹೇಳ್ತಾರೆ ಮಾಧ್ಯಮದವ್ರಿಗೆ ಕೆಲಸ ಇಲ್ಲ ಹೇಳ್ತಾವ್ರೆ ಅಂತ ಹೇಳ್ತಾವ್ರೆ. ನೋಡ್ತಾ ಇದ್ದೀನಿ ಯಾವ ಥರ ನಡೀತಾ ಇದೆ. ಇನ್ನೂ ಒಂದು ವಾರ ಕಳೀಲಿ, ಒಂದು ವಾರ ಕಳೆದ ಮೇಲೆ ಚರ್ಚೆ ಮಾಡೋಣ. ಹಲವಾರು ವಿಷಯ ಇದೆ, ಚರ್ಚೆ ಮಾಡೋಣ. ನಮಗೂ ಸ್ವಲ್ಪ ರಾಜ್ಯದ ವಿಷಯಗಳ ಬಗ್ಗೆ ನಮ್ಮದೇ ಆದಂಥ ಕಮಿಟ್ಮೆಂಟ್ ಇಟ್ಕೊಂಡಿದ್ದೀವಿ. ಇವ್ರು ಯಾರಿಂದಲೂ ಹೇಳಿಸ್ಕೋಬೇಕಾಗಿಲ್ಲ ನಾವು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.